ಈ ಐನ್ಸ್ಟೈನ್ ಅಂತಕ್ಕಂಥವನ ಹೆಸರು ಕೇಳಿದೆ ನೀವು. ಅವನು E=mc², ಗ್ರಾವಿಟೇಷನಲ್ ವೇವ್ಸು, ಸ್ಪೆಸಿಫಿಕ್ ರಿಲೇಟಿವಿಟಿ ಥಿಯರಿ, ಜನರಲ್ ರಿಲೇಟಿವಿಟಿ ಥಿಯರಿ ಏನೆಲ್ಲ ಕೊಟ್ಟು ಹೋದ ಪುಣ್ಯಾತ್ಮ. ಅವನು ಕಂಡಿಡಿದು ಕೊನೆಗೆ ಆ ವಿಚಾರ ಗೊತ್ತೇ ಆಗದ್ರೇ ಸತ್ತ. ಸಾಯೋದಕ್ಕೂ ಮುಂಚೆ ತನ್ನ ಮಗಳಿಗೊಂದು ಪತ್ರ ಬರೋ ಸತ್ತ ಅವನು. ಯಾರು ಐನ್ಸ್ಟೈನ್. ನನ್ನ ಬದುಕಿನ ಕೊನೆಯ 25-30 ವರ್ಷಗಳು ಯಾವುದೋ ಒಂದು ಆವಿಷ್ಕಾರಕ್ಕೆ ಮುಡುಪಾಗಿಟ್ಟೆ. ನಾಟ್ ಇವನ್ ಎ ಬಿಟ್ ಐ ಕುಡ್ ಇನ್ವೆಂಟ್. ಕಂಡುಹಿಡಿಲಿಕ್ಕೆ ಆಗಲಿಲ್ಲ. ಆ ಒಂದು ಯೂನಿಫೈಡ್ ಫೋರ್ಸ್ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ ಹೋಗಿ ಕಂಡುಹಿಡಿಯೋದೇನೆ ಹಲವಾರು ಕೊಡುಗೆಗಳನ್ನು ಜಗತ್ತಿಗೆ ಕೊಟ್ಟರು ಕೂಡ ಅದೊಂದು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಂತ ಬೇಸರ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಮಗಳೇ, ಒಂದು ದಿನ ಬರ್ತದೆ, ನೀವು ನೆನಪಿರಲಿ, ಕೇಳಿಸ್ಕೊಳ್ಳಿ. ಒಂದು ದಿನ ಬರುತ್ತೆ, ನೆನಪಿಟ್ಕೊಡಿ. ಈ ಪತ್ರ ನಿನಗೆ ಬರೆದಿದ್ದೀನಲ್ಲ, ಈ ಪತ್ರನ ಹಾಗೇ ಜೋಪಾನದಲ್ಲಿಟ್ಕೋ ಅಂತ ಹೇಳಿ ಮುಂದಕ್ಕೆ ಬರಿತಾ ಹೋಗ್ತಾನೆ. ಜೀವನದುದ್ದಕ್ಕೂ ಈ 4 ಫೋರ್ಸ್ಗಳಿಗೆ ಮೂಲ ಫೋರ್ಸ್ ಯಾವುದಾದ್ರು ಒಂದಿರಬೇಕು. ದರ್ ಮಸ್ಟ್ ಒನ್ ಪ್ರೈಮಾರ್ಡಿಯಲ್ ಫೋರ್ಸ್ ವಿಚ್ ಹಸ್ ಗಿವನ್ ಬರ್ತ್ ಟು ದಿಸ್ 4 ಫೋರ್ಸಸ್. ಈ 4 ನಿಯಮಗಳಿಗೆ, 4 ಬಲಗಳಿಗೆ, 4 ತತ್ವಗಳಿಗೆ ಜನ್ಮ ಕೊಟ್ಟಂಥ ಯಾವುದೋ ಒಂದು ಅಧಿಭೂತ ಒಂದು ಫೋರ್ಸ್ ಇರಬೇಕು. ಸತ್ಯ ಇದುವರೆಗೂ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಮುಂದೊಂದು ದಿನ ಬರುತ್ತೆ, ಖಂಡಿತ ಕಂಡುಹಿಡ್ದೇ ಹಿಡಿತಾರೆ. ಈಗ ನಾನು ನಿನಗೆ ಹೇಳ್ತೇನೆ, ಅದನ್ನು ನಾನು ಜನಗಳಿಗೆ ಹೇಳ್ಬೋದು. ಆದರೆ ವಿಜ್ಞಾನ ಅಂದರೆ ಪ್ರತಿಯೊಂದು ಪ್ರಯೋಗಕ್ಕೆ ಹೊರೆ ಹೆಚ್ಚಿ ಅದು ಸರಿ ಅಂತ ಜನಗಳಿಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಮುಖಾಂತರ ಯಾವುದೇ ಒಂದು ಸೈಂಟಿಫಿಕ್ ಈಕ್ವೇಷನ್, ಇದು ತತ್ವ, ಪ್ರಿನ್ಸಿಪಲ್ಲು ಸತ್ಯ ಅಂತ ಗೊತ್ತಾಗಬೇಕು ಅಂತಂದರೆ ಇಟ್ ಶುಡ್ ಬಿ ಸಬ್ಜೆಕ್ಟೆಡ್ ಇನ್ ದ ಕೋವೆನ್ ಆಫ್ ಮ್ಯಾಥಮೆಟಿಕ್ಸ್. ಗಣಿತದ ಸೂತ್ರಗಳ ಮುಖಾಂತರ ಪ್ರೂವ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ. ಅಂತಹದೊಂದು ದಿನ ಬರುತ್ತೆ. ಈಗ ಪ್ರೂವ್ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ನಿನಗೆ ಅಷ್ಟೇ ಪತ್ರ ಬರೆದು ಹೋಗ್ತಾ ಇದ್ದೇನೆ. ಈ 4 ನಿಯಮಗಳಿಗೂ ಕೂಡ ಮೂಲ ಯಾವುದಾದ್ರೂ ಒಂದು ತತ್ವ ಮುಂದೊಂದು ದಿನ ಕಂಡುಹಿಡಿದದ್ದೇ ಆದರೆ ಅದು ಯಾವುದು ಗೊತ್ತಾ? ಅದು ಪ್ರೀತಿ. ಪ್ರೀತಿಗೆ ಎಷ್ಟು ಬಲ ಇದೆ ಅಂತಂದರೆ ಆ ಪ್ರೀತಿಗಿರುವಷ್ಟು ಬಲ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಿದ್ರೆ ಪ್ರೀತಿಯ ಹೆಸರಿನಲ್ಲಿ ಜನಗಳು ಒಂದಾಗ್ತಾರೆ, ಹತ್ರ ಬರ್ತಾರೆ, ಕೊನೆಗೆ ಯಾಕೆ ಕಿತ್ತಾಡ್ತಾರೆ? ಕಿತ್ತಾಡೋ ಅಂತ ಯಾವುದಾದ್ರೂ ಪ್ರೀತಿ ಅನ್ನೋ ಹೆಸರಿದ್ದದ್ದೇ ಆದರೆ ಅದು ಪ್ರೀತಿ ಅಲ್ಲ. ಯು ಕ್ಯಾನ್ ನೇಮ್ ಇಟ್ ಸಮಥಿಂಗ್ ಎಲ್ಸ್. ಪ್ರೀತಿ ಯಾವತ್ತೂ ಕೂಡ ಹೊಡೆಯೋದಿಲ್ಲ, ಎಲ್ಲವನ್ನು ಕೂಡ ಕೂಡಿಸುತ್ತೆ. ಅವನು ವಿಜ್ಞಾನಿ ಹೇಳಿದ ಮಾತು, ಈ ಜಗತ್ತಿನಲ್ಲಿ ಆದಿಮವಾಗಿರ್ತಕ್ಕಂಥ ಒಂದು ಪ್ಯೂರ್ ಕಾನ್ಸಿಯಸ್ನೆಸ್ ಅಂತ ಏನಾದ ಇದ್ದರೆ ಅದು ಆವಿರ್ಭಾವ ಆಗಿರ್ತಕ್ಕಂಥ, ಮ್ಯಾನಿಫೆಸ್ಟ್ ಆಗಿರ್ತಕ್ಕಂಥ, ಬಯಾಲಜಿಕಲ್ ಕ್ರಿಯೇಷನ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಹೃದಯದಲ್ಲಿರ್ತಕ್ಕಂಥ ಪ್ರೀತಿ. ಅಂತಹದೊಂದು ಪ್ರೀತಿಗೆ ನನ್ನನ್ನು ಇಲ್ಲಿವರೆಗೂ ಎಳ್ಕೊಂಡು ಬಂದು ನಿಮ್ಮೆಲ್ಲರೂ ಕೂಡ ನೋಡಿಸ್ಲಿಕ್ಕೆ ನನಗೆ ಅವಕಾಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಲೇಟಾಗಿ ಬಂದುಬಿಟ್ರಿ ಸ್ವಾಮಿ ಅಂತ ಒಮ್ಮೆ ಸೇಡಿ ಸಾಯಿಬಾಬಾ ಅವರಿಗೆ ಕೇಳಿದ್ರಂತೆ, ನಮ್ಮ ಮನೆಗೆ ಯಾವಾಗ ಬರ್ತೀವಿ ಅಂತ. ಕೇಳಿದ್ರಲ್ಲ ಕಥೆನಾ? ಭಕ್ತ ಹೋಗಿ ಕೇಳಿದ, ಸ್ವಾಮಿ ನಮ್ಮ ಮನೆಗೆ ಬರಬೇಕಲ್ಲ ನೀವು ಅಂತ. ಆಯಿತು ಬರ್ತೇನೆ ಅಂತ ಹೇಳಿದ್ರು. ಇವತ್ತು ಹೆಂಗೆ ಕಾಯ್ತಾ ಕೊಡ್ತಿದ್ರು, ಇಲ್ಲಿ ನಿಂತಿದ್ರಲ್ಲ ಇಷ್ಟೊತ್ತು. ಅವ್ರು ಬರಬೇಕಾದ್ರೆ ಹೇಳ್ಕೊಂಡು ಬಂದರು, ಡೂ ಯು ನೋ ಸಿನ್ಸ್ ಮಾರ್ನಿಂಗ್ 8 o'clock ನಾವು 8 ಗಂಟೆ ಕಾಯ್ತಾ ಇದ್ವಿ, ನಿಮ್ಗೆ ಗೊತ್ತಾ ಅಂತ ಹೇಳ್ತಾ ಇದ್ರು. ಸರಿ ಬಾಬಾ ಹೇಳಿದರು ಬರ್ತೀನಿ ಅಡಿ ಅಂತ ಹೇಳಿ ಕಳಿಸಿಬಿಟ್ರು. ಸರಿ ಬಾಬಾ ಬರ್ತಾರಲ್ಲ ಅಂತ ಹೇಳಿ ಇದೇ ರೀತಿ ಎಲ್ಲರೂ ಕೂಡ ಸೇರ್ಕೊಂಡು ಕಾಯ್ತಾ ಇದ್ರು. ಕಾದು ಸಾಕಾಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿದ್ದು ನೀವು ಹೆಂಗೆ ಸ್ವಾಮಿಗಳನ್ನ ಬೈಕೋತಿದ್ರು ಹಂಗೆ ಬೈಕೊಂಡು ಇದು ಬರಲಿಲ್ಲ ಅಂತ ಕೋಪ ಬಂದಿತ್ತು. ಅಷ್ಟೊತ್ತಿಗೊಂದು ನಾಯಿ ಬಂತು. ನಾಯಿ ಇನ್ನೇನೋ ಬಾಬಾ ಬರೋ ಟೈಮಿಗೆ ನಾಯಿ ಬಂದುಬಿಡ್ತಲ್ಲ ಅಂತೇಳಿ 2 ತಟ್ಟಿ ಓಡಿಸ್ಬಿಟ್ರು. ಯಾವುದನ್ನು? ನಾಯಿನ. ಸರಿ ಚೆನ್ನಾಗಿ ಬಡಿದ್ರು, ಹೊರಟೋಯ್ತು ನಾಯಿ. ಸಂಜೆ ಹೊತ್ತು ಕಾದರು, ಬರಲಿಲ್ಲ. ಬೇಜಾರು ಮಾಡ್ಕೊಂಡು ಇವ್ರು ಏನು ಮಾಡಿದ್ರು, ಮಠಕ್ಕೆ ಹೋದ್ರು ಸ್ವಾಮಿಗಳ ಹತ್ರ. ಏನು ಸ್ವಾಮಿಗಳು ನೀವು ಬರ್ತೀರಿ ಅಂತ ಎಲ್ಲ ಸೇರ್ಕೊಂಡು ಕಾಯ್ತಾ ಇದ್ವಿ, ನಮ್ಮ ಮರ್ಯಾದೆ ಹೊರಟೋಯ್ತು ಇಲ್ಲ ಅಂತ ಬಾಬಾಗೆ ಇವರು ದೂರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಬಾಬಾ ಹೇಳಿದ್ರಂತೆ, ನಾನು ಬಂದಿಲ್ಲ ಅಂತ ಯಾರು ಹೇಳಿದರು? ನಾನು ಬಂದೆ, ನಾನು ಯಾವ ರೀತಿ ಬರಬೇಕು ಅನ್ನಿಸ್ತೋ ಆ ರೀತಿ ಬಂದದ್ದನ್ನು ಕಂಡಿಡಿಯಕ್ಕೆ ನಿಮಗೆ ಕಂಡಿರಲಿಲ್ಲ, ಬಡ್ದು ಓಡಿಸಿದ್ರು. ನೋಡಿ ಎಷ್ಟು ಏಟು ಬಿದ್ದದು ಅಂತ ಬಾಬಾ ತೋರಿಸಿದ್ರು. ಸ್ಟಡೀಸ್ ಆಯ್ತು. ಓಕೆ, ಪರಿಯ ರೂಪದಲ್ಲಿ ಪರದೈವ ಕಣ್ಣು ಮುಂದೆ ಚಲಿಸುತ್ತಿರೆ, ನರನದರ ಗುರುತನರಿಯದೆಯೇ ದರೆಯಲ್ಲಿ ತನ್ನಂತಹದೇ ಪ್ರಾಣಿಯೆಂದೆಣಿಸಿ ತೊರೆಯುವನು ದೊರೆತದೆಂದು ನಂಬುತ್ತಿಲ್ಲ. ಅರ್ಥ ಆಯಿತು ಕನ್ನಡ? ಪರಿಯ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ನಾವು ಹಿಂಗೇ ಅಂದ್ಕೊಡ್ತೇವೆ.
ಬಾಬಾ ಹೀಗೇ ಇರಬೇಕು ಅಂತ ನಾವು ಭಾವಿಸ್ತೇವೆ, ಸ್ವಾಮಿಗಳು ಹಿಂಗೇ ಇರಬೇಕು ಅಂತ ಭಾವಿಸ್ತೇವೆ. ಇಲ್ಲ, ಪರಮಾತ್ಮನ ಮೆಡೆಗೆ ಬರಬೇಕಾದ್ರೆ ಯಾವ್ಯಾವುದೋ ರೂಪದಲ್ಲಿ ಬರ್ತಾನೆ. ನಾವು ಬರೀ ಅನ್ನ ತಿಂದು ಬೆಳೆಸಿರ್ತಕ್ಕಂಥ ದೇಹದ ರೂಪವನ್ನು ನೋಡಿ ಇದೇ ಅಂತ ಭಾವಿಸಿ ಆಲ್ರೆಡಿ ವಿ ಆರ್ ಪ್ರೀ ಕಂಡೀಷನ್ ಆಗೋಗಿರ್ತದೆ. ಆದರೆ ದೇಹದ ಒಳಗಡೆ ಹೊಕ್ಕು ದೇಹವನ್ನು ಮರೆತು ನೋಡುವಂಥ ಕಣ್ಣು ನಮಗಿದ್ದದ್ದೇ ಆದರೆ ನಾಯಿಯಲ್ಲಿ ಕೂಡ ಪರಮಾತ್ಮ ಕಾಣಿಸ್ತಾನೆ, ಸ್ವಾಮಿಗಳಲ್ಲೂ ಕಾಣಿಸ್ತಾನೆ, ಗಂಡನಲ್ಲೂ ಕಾಣಿಸ್ತಾನೆ, ಹೆಂಡತಿಯಲ್ಲೂ ಕಾಣಿಸ್ತಾನೆ. ಇದನ್ನು ಮೀರಿ ನೋಡುವ ಭಾವ ಇದೆಯಲ್ಲ, ಅದನ್ನು ಐನ್ಸ್ಟೈನ್ ಹೇಳಿದಂಥ ಪ್ರೀತಿ ಅಂತ ಕರೀತಾರೆ. ಆ ಪ್ರೀತಿಯ ಹಂತದಲ್ಲಿ ಎಲ್ಲ ನಿಯಮಗಳು ಒಗ್ಗೂಡ್ತವೆ. ಪ್ರೀತಿ ಬಿಟ್ಟದ್ದೇ ಆದರೆ ಎಲ್ಲ ವಿಘಟನೆ ಹೊಂದುತ್ತಾ ಹೋಗ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಲೇಟ್ ಆದ್ರೂ ಕೂಡ ನಾನು ಬಂದಾಗ ಸ್ವಾಮಿಗಳೇ ಅಂತ ಕಂಡಿಡಿಯುವಷ್ಟು ದೃಷ್ಟಿ ನಿಮಗೆ ಬಂತಲ್ಲ, ಅವ್ರು ಹೊಡೆದಂಗೆ ಕಳಿಸ್ತಾನೆ. ಬಂದಾಗ ನಮ್ಮ ಸ್ವಾಮಿಗಳೇ ಬಂದದ್ದು ಅಂತ. ಯಾಕೆಂದ್ರೆ ಇತ್ತೀಚೆಗೆ ಏನಾಗೋಗಿದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು AI ಜನರೇಟೆಡ್ ಪಿಕ್ಚರ್ಗಳು ಬಂದ್ಬಿಟ್ಟು, ನಾನೀಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಲ್ಲಿ ಮಲ್ಲೇಶ್ವರಂ ಹತ್ರ. ಅಲ್ಲೇನಾಗೋಗಿದೆ, ಇದು ನಾನು ಈಗ ನಿಮ್ಮ ಮುಂದೆ ಕೊಡ್ತಿರ್ತಕ್ಕಂಥ, ಓಕೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಬುದ್ಧಿ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ, ದೇಹದ ಮುಖಾಂತರನೇ ಅರ್ಥ ಮಾಡ್ಕೊಂಡ್ರಿ ಅಂತೂ ಈ AI ಜನರೇಟೆಡ್ ಈ ಪಿಕ್ಚರ್ಗಳು ಬಂದ್ಬಿಟ್ಟು ಈ ನಾನುಗೂ ಆ ನಾನುಗೂ ಸಂಬಂಧನೇ ಇಲ್ಲದ ಹಾಗೆ. ಅಲ್ಲಿ ಒಂದು ಮಗು ನೋಡ್ತಾ ಇತ್ತು, ಆ ಫೋಟೋ ನೋಡ್ತಾಳೆ, ನಾನು ನೋಡ್ತಾಳೆ. ನಾನು ಕರೆದು ಕೇಳಿದೆ, ಏನು ನೋಡ್ತಾ ಇದೆಯಾ ಅಂತ. ಸ್ವಾಮೀಜಿ, ಈಸ್ ದಟ್ ರಿಯಲಿ ಯುವರ್ ಪಿಕ್ಚರ್ ಅಂತ ಕೇಳಿದೆ. ರಿಯಲಿ ಇಟ್ ಇಸ್ ನಾಟ್ ಮೈ. ನಾನು ಖಂಡಿತ ನಂದಲ್ಲ, ಯಾಕೆ ನನಗೇನೆ ಗುರು ಸಿಗ್ತಾರೆ, ನಿನಗಿನ್ನೇನು ಗುರು ಸಿಗ್ತದೆ. ಬರಬೇಕಾಗಿದ್ದ ಸ್ವಾಮಿಗಳು ಯಾರು, ಇವ್ರು ಬಂದವರು ಯಾರು ಅಂತ. ಇಂತಹ ಹೊತ್ತಿನಲ್ಲಿ ಇವತ್ತು ಗುರು ಕಾರುಣ್ಯದಿಂದ ನಾವು ಮಾಡಬೇಕಾಗಿರೋದು ಏನು ಅಂದರೆ, ಕೊನೆ ಪಕ್ಷ ಗುರುಗಳ ಹತ್ರ ಹೋದಾಗ ಏನು ಕೇಳೋದು, ಆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಇದು ಕೊಡಿ ಅಂತ ಕೇಳ್ತೀವ, ಅಥವಾ ನೀವು ನನ್ನ ಆರೋಗ್ಯಕ್ಕೆ ಏನು ಬೇಕೋ ಅದು ಕೊಡಿ ಅಂತ ಕೇಳ್ತೀವ? ಹೋಗಿ ಡಾಕ್ಟ್ರ್ ಹತ್ರ ಆರ್ ಯು ಗೋಯಿಂಗ್ ಟು ಅರ್ಚ್ ಫಾರ್ ದ ಟ್ಯಾಬ್ಲೆಟ್? ನೋ, ಡಾಕ್ಟ್ರೇ ನೋಡಿ ನನಗೆ ಹುಷಾರಿಲ್ಲ, ಇಷ್ಟೇ ಹೇಳೋದು ನಾವು. ಡಾಕ್ಟ್ರ್ ಹತ್ರ ಹೋಗಿ ಯಾಕೋ ಸ್ವಸ್ಥ ಇಲ್ಲ ಅಂತ ಹೇಳಿ ಮೇಲೆ ಡಾಕ್ಟ್ರ್ ಏನು ಮಾಡ್ತಾನೆ, ಡಯಾಗ್ನೈಸ್ ಮಾಡ್ತಾನೆ, ಚೆಕ್ ಮಾಡಿಬಿಟ್ಟು ನಿನಗೆ ಇಂಥದ್ದೊಂದು ಕಾಯಿಲೆ ಇದೆ, ಇಂಥ ಮಾತ್ರೆ ತಗೋ ಅಂತ ಪರಮಾತ್ಮ ಕೊಟ್ಟು ಡಾಕ್ಟ್ರು ಕೊಟ್ಟು ನಮಗೆ ಕಳಿಸ್ಕೊಡ್ತಾನೆ. ಒಬ್ಬ ಡಾಕ್ಟರ್ ಈ ದೇಹನ ಫಿಕ್ಸ್ ಮಾಡಬೇಕಾದ್ರೆ ಅವ್ರು ಕೊಟ್ಟದನ್ನು ತೆಪ್ಪಗಿಸ್ಕೊಂಡು ಬರ್ತೇವೆ ಹೊರತು ಯು ಆರ್ ನಾಟ್ ಗೋಯಿಂಗ್ ಟು ಡಿಮ್ಯಾಂಡ್. ನಾವೇನೋ ಕೇಳ್ತೀವಿ ಡಾಕ್ಟ್ರಿಗೆ. ಅದೇ ರೀತಿ ಈ ಡಾಕ್ಟ್ರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಆ ಡಾಕ್ಟ್ರ್ ಇದಾನಲ್ಲ, ಯಾರು ಪರಮಾತ್ಮ ಅಂತ ಡಾಕ್ಟ್ರ್ ಇದಾನಲ್ಲ, ಅವನ ಹತ್ರ ಹೋದಾಗ ಇಷ್ಟೇ ಕೇಳಬೇಕು, ಡಾಕ್ಟ್ರ್ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಈ ಡಾಕ್ಟ್ರ್ ಹತ್ರ ಹೋದಾಗ ದೇಹ ಸರಿಯಿಲ್ಲ ಅಂತೇಳಿ. ಈ ಡಾಕ್ಟ್ರ್ ಹತ್ರ ಹೋದಾಗ ಯಾರು, ಪರಮಾತ್ಮನ ಹತ್ರ, ಸಾಯಿಬಾಬಾ ಹತ್ರ, ಗುರುಗಳ ಹತ್ರ ಹೋದಾಗ ನಾವು ಮಾಡಬೇಕಾಗಿರೋದೇನು ಗೊತ್ತಾ, ನನಗೆ ಯಾಕೋ ಮನಸ್ಸು ಸರಿ ಇಲ್ಲ, ಆ ಮನಸ್ಸನ್ನು ಚೆಕ್ ಮಾಡಿಬಿಟ್ಟು ನನಗೇನು ಬೇಕು ಅದನ್ನು ಕೊಡಿ ಅಂತ ನಾವು ಕೇಳಬೇಕಷ್ಟೇ ಹೊರತು ನನಗೆ ಇದನ್ನೇ ಕೊಡಿ ಅಂತ ಕೇಳಬಾರ್ದು. ಅರ್ಥ ಆಯ್ತಾ? ಒಂದು ವೇಳೆ ತಲೆನೋವು ಇದೆ ಅಂತ ನಮಗೆ ಗೊತ್ತಿದ್ದು ಹೋಗ್ಬಿಟ್ಟು ಹೊಟ್ಟೆ ನೋವು ಮಾತ್ರೆ ಕೊಡಿ ಅಂತ ಇಸ್ಕೊಂಡು ಬಂದು ಹೆಂಗಿರುತ್ತೆ? ಅದಕ್ಕೆ ಡಾಕ್ಟರಿಗೆ ನನಗೆ ಯಾವ ಮಾತ್ರೆ ಕೊಡಬೇಕು ಅಂತ ಗೊತ್ತಿರುತ್ತೆ ದೇಹಕ್ಕೆ. ಭಗವಂತನಿಗೆ ನನ್ನ ಮನಸ್ಸು, ನನ್ನ ಬದುಕಿಗೆ ಏನು ಕೊಡಬೇಕು ಅಂತ ಭಗವಂತನಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ದೇವರ ಹತ್ರ ಹೋದಾಗ, ದೇವಸ್ಥಾನಗಳ ಹತ್ರ ಹೋದಾಗ, ಗುರುಗಳ ಹತ್ರ ಹೋದಾಗ ಜಸ್ಟ್ ಯು ಬಿ ಸಬ್ಮಿಸಿವ್. ಏನು ಸರೆಂಡರ್ ಅಷ್ಟೇ ಅಲ್ಲ, ಜಸ್ಟ್ ಸಬ್ಮಿಷನ್, ಪೂರ್ಣ ಶರಣಾಗುತ್ತೆ ಅಂತ. ಸಬ್ಮಿಷನ್ ಈಸ್ ಮೋರ್ ದೆನ್ ಎ ಸರೆಂಡರ್ನೆಸ್. ಅಂತಹ ರೀತಿಯಲ್ಲಿ ಇದ್ದದ್ದೇ ಆದರೆ ಗುರುವಾಗಿರ್ತಕ್ಕಂಥವನು ನನ್ನ ಶಿಷ್ಯನಿಗೆ ಏನು ಕೊಟ್ಟರೆ ಒಳ್ಳೆಯದಾಗುತ್ತೋ ಅದನ್ನೇ ಕೊಟ್ಟು ಕಳಿಸ್ಕೊಡ್ತಾನೆ. ಅಂತಹ ಶಿರಡಿ ಸಾಯಿಬಾಬಾವರ ಸತ್ಯವನ್ನು, ಅವರ ಆದರ್ಶಗಳನ್ನು, ಅವರ ಪವಾಡವನ್ನು, ಮಹಿಮೆಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಅಂತಹದೇ ಒಂದು ಗುರು ಪರಂಪರೆ ಎಲ್ಲ ಕಡೆ ಕೂಡ ಇರುತ್ತೆ. ಯಾವಾಗ ಗುರು ಪರಂಪರೆ ಅಥವಾ ವ್ಯಕ್ತಿ ಅಂತಕ್ಕಂಥದ್ದು ಪೂರ್ಣ ಎತ್ತರಕ್ಕೆ ಹೋಗುತ್ತೆ, ಇಂಟೆನ್ಸ್ ಸ್ಟೇಟ್ಗೆ ಹೋಗುತ್ತದೋ, ಯಾವ ಸಂದರ್ಭದಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕ್ಲೇಶಗಳು ಹಳಿತವೋ ಆಗ ಗಲೀಜಾಗಿರ್ತಕ್ಕಂಥ ಮನಸ್ಸು ಕನ್ನಡಿಯ ರೀತಿಯಲ್ಲಿ ಒಳಲಿಕ್ಕೆ ಪ್ರಾರಂಭ ಆಗುತ್ತೆ. ಮನಸ್ಸು ಇಟ್ ಇಸ್ ಸಮಥಿಂಗ್ ಲೈಕ್ ಮಿರರ್, ಹೌದಲ್ವಾ? ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ? ಮಿರರ್ ಥರ ಇರುತ್ತೆ. ಮಿರರ್ ಕೆಲಸ ಏನು? ಹೆಂಗಿರುತ್ತೋ ಹಂಗಂಗೆ ರಿಫ್ಲೆಕ್ಟ್ ಮಾಡೋದು. ಇಟ್ ಈಸ್ ನಾಟ್ ಗೋಯಿಂಗ್ ಟು ಪರ್ಯೂಟ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಂಡೀಷನ್, ಇಟ್ಸ್ ನಾಟ್ ಗೋಯಿಂಗ್ ಟು ಪ್ರಿಜುಡಿಸ್. ಅದು ಹೇಗಿರುತ್ತೋ ಹಾಗಾಗೇ ಪ್ರತಿಫಲಿಸುತ್ತೆ. ನಮ್ಮ ಮನಸ್ಸು ಹಾಗೆ ಮಾಡಬೇಕು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.